ಹಲೋ, ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಕಾಕೋಳ್. ನಾವಿವತ್ತು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇದು ರಾಜ್ಯ ರಾಜಕೀಯ ವಿದ್ಯಮಾನಗಳನ್ನು ನಿರ್ಧರಿಸುವಂತಹ ಪ್ರಮುಖ ರಾಜಕೀಯ ಕೇಂದ್ರಗಳನ್ನು ಹೊಂದಿರುವಂತಹ ಕ್ಷೇತ್ರ. ಇಲ್ಲಿ ಅಲ್ಪಸಂಖ್ಯಾತರೇ ನಿರ್ಣಾಯಕ ಆಗಿರುವಂತಹ ಕ್ಷೇತ್ರ. ಎಸ್, ನಾವೀಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಲೀಡನ್ನು ಕೊಟ್ಟಂತಹ ಕ್ಷೇತ್ರ ಕೂಡ ಯಾವುದು. ಸೊ ಹಾಗಾಗಿ ಇಲ್ಲಿನ ಮತದಾರರು ಈ ಬಾರಿ ಯಾರಿಗೆ ಹೆಚ್ಚಿನ ಮತಗಳನ್ನ ಹಾಕ್ತಾರೆ ಅನ್ನುವಂಥದ್ದನ್ನ ಹರಿಯುವಂಥದ್ದನ್ನ ಕೇಳ್ಕೊಂಬರೋಣ ಬನ್ನಿ. ಫೈಟ್ ಇದೆಯಾ ಇಲ್ಲೆಲ್ಲ? ಇಲ್ಲ ಸರ್, ಆಚೆ ಎಲ್ಲ ಇದೆ, ಬೇರೆ ಕಡೆ ಎಲ್ಲ ಇದೆ, ಇಲ್ಲ ಇಲ್ಲಿ ಫೈಟ್ ಇಲ್ಲ. ಇಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ ಈ ಸಲ? ಸರ್ ಯಾರು ಬಂದರೆ ಒಳ್ಳೇದು ಮಾಡಿದ್ರೆ ಸಾಕು ಸರ್. ಯಾರು ಬಂದರೆ ಸರ್ ಫೈಟ್ ಇನ್ನು MP ಎಲೆಕ್ಷನ್ ಅಷ್ಟು ಏನು ಗೊತ್ತಾಗಲ್ಲ ಸರ್. MLA ಕೌನ್ಸಿಲರ್ ಅಂದರೆ ಗೊತ್ತಾಗ್ತದೆ. ಇನ್ನೇನು ಅಷ್ಟು ಇದೇನು ಸ್ಟಾರ್ಟ್ ಆಗಿಲ್ಲ ಇನ್ನು ಶಾಂತಿನಗರದಲ್ಲಿ. PC ಮೋಹನ್ ಸಂಸದರವ್ರ ಕೆಲಸ ಖುಷಿ ಇದೆಯಾ? ಏನು ಅವರು ಏನು ಮಾಡಿದ ಇದನ್ನು ಗೊತ್ತಿಲ್ಲ ಸರ್. 2 ಸತಿ ಬಂದಿದ್ದಾರೆ ಅವರು ನಮ್ಮ ಇದನ್ನಲ್ಲಿ. ಬಟ್ ಏನು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಸರ್. ಯಾರು ಬೆಸ್ಟ್ ಅನ್ಸುತ್ತೆ ಈ ಸಲ ನಿಮ್ಮ ಆಯ್ಕೆ? ಸತಿ ನಮ್ಮ ಇವ್ರಿಗೆ ನಮ್ಮ ಕಾಂಗ್ರೆಸ್ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಸರ್. ಈ ಸತಿ ಅವರೇ ಸ್ವಲ್ಪ ಹೌದು ಸರ್. ಅವರು ಈ ಸತಿ ಚೇಂಜ್ ಮಾಡೋಣ ಅಂತ ನಮ್ಮ ಇದರಲ್ಲಿ ಬೇರೆ ಚೇಂಜ್ ಆಗಬೇಕು. ಕಾಂಗ್ರೆಸ್ಸೇ ಬರ್ಬೋದು ಅಂತ ಸರ್. ಯಾಕೆ? ಇಲ್ಲಿ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಇವರು ರಿಜ್ವಾನ್ ಇದು ಏನೋ ಹೆಸರು ಕಾಂಗ್ರೆಸ್ ರಿಜ್ವಾನ್ ಅರ್ಷದ್ ಅಂತ. MP ಎಲೆಕ್ಷನ್ ಅಭ್ಯರ್ಥಿ ಯಾರು ಗೊತ್ತಿದೆಯಾ ಇಲ್ಲಿ? ಮನ್ಸೂರ್ ಅಲಿ ಖಾನ್. ಕಾಂಗ್ರೆಸ್ ಅವ್ರನ್ನ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮದು BJP. ಯಾಕೆ BJP? ಅದಲ್ಲ ಹಂಗೆ ಎಲ್ಲ ಒಳ್ಳೇದು ಮಾಡ್ತಾವ್ರಲ್ಲ. ಯಾರು ನೋಡಿ ಓಟ್ ಹಾಕ್ತೀರಾ ನೀವು? ಮೋದಿಗೆ ನೋಡಿ. ಮೋದಿ ಫಿಕ್ಸ್, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಪಕ್ಕಾ ಮೋದಿನ. ಪಕ್ಕಾ ಮೋದಿ. ನಾವು ಯಾರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಹಾಕೋಣ ಓಟು. ಮನೆ ಬಾಗ್ಲಿಲ್ಲ, ಇಲ್ಲಿ ಎಲ್ಲ ಫುಟ್ಪಾತಲ್ಲಿ ಇದ್ದೀವಿ. ಒಂದು ಮನೆ ಬಾಗ್ಲಿಲ್ಲ, 50 ವರ್ಷದಿಂದ ಇದ್ದೀವಿ. ಅವರು ಏನು ನಮಗೆ ಒಳ್ಳೇದು ಮಾಡಿಲ್ಲ. ಈ ಸತಿ BJPಗೆ ಹಾಕೋಣ ಅಂತಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. PC ಮೋಹನ್ ಏನು ಮಾಡಿಕೊಟ್ಟಿಲ್ಲ, ಏನು ಒಂದ್ಸಲಿ ಬಂದಿಲ್ಲ. ಓಟ್ ಕೇಳಕ್ಕೆ ಮಾತ್ರ ನೋಡಿದ್ದೀವಿ, ಆಮೇಲೆ ಒಂದ್ಸಲಿನೂ ನೋಡಿಲ್ಲ. ಇವ್ರಿಗೆ ನೋಡೋಣ, ಒಂದ್ಸಲಿ ಚಾನ್ಸ್ ಕೊಟ್ಬಿಟ್ಟು ನೋಡೋಣ ಏನು ಮಾಡ್ತಾರೆ ಅಂತ. ಇಲ್ಲೇ ಕಾಂಗ್ರೆಸ್ ಸರ್. ಅದು ಯಾಕೆ ಕಾಂಗ್ರೆಸ್ ಅಂದರೆ ಇಲ್ಲಿ ಎಲೆಕ್ಷನ್ಗೆ ಕಾಂಗ್ರೆಸ್ ತಾನೇ ಬಂದಿರೋದು. ಇಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಬರೋದು. ಅದೇ ಮನ್ಸೂರಲ್ಲಿ MP ಎಲೆಕ್ಷನ್ಗೆ ನಿಲ್ಕೊಂಡಿದ್ದಾನೆ, ಅವ್ರಿಗೆ ಹಾಕ್ತೀವಿ ನಾವು ಕಾಂಗ್ರೆಸ್ನಲ್ಲಿ. ನಮಗೆ ಗೊತ್ತಿರೋದು ಈ ಕಡೆ ಬಂದಿರೋದು, ಈಗ ಯಾವ ಕೆಲಸ ಮಾಡೋರು ಅವ್ರಿಗೆ ನಾವು ಹಾಕ್ಬೇಕು. ಅವ್ರು ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾವು ಹಾಕ್ತೀವಿ. ನಾವು ಸಿದ್ದರಾಮಯ್ಯನ್ಗೆ ಹಾಕೋದಾ ಇಲ್ಲ ಮೋದಿಗೆ ಹಾಕೋದಾ? ಯಾಕೆ ಹಾಕಬೇಕು? ಯಾರು ಬೆಸ್ಟ್ ಅನ್ಸುತ್ತೆ? ಯಾರು ಬೆಸ್ಟ್ ಅಂದ್ರೆ ನಾವು ಸಿದ್ದರಾಮಯ್ಯನೂ ಹೆಣ್ಮಕ್ಳಿಗೆ ಹಣ ಕೊಟ್ಟಿರ್ತಾನೆ. ಇನ್ನೊಂದು ಒಳ್ಳೇದಕ್ಕೆ ಬಸ್ ಫ್ರೀ ಇದೆ. ಕಾಂಗ್ರೆಸ್ಗೆ ಹಾಕೋಣ ಬಿಡಿ. ನಾವೀಗ BJP ಶಾಸಕ S ರಘು ಪ್ರತಿನಿಧಿಸುವಂತಹ CV ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ನಾವು ಯಾವಾಗ BJP ಸರ್. ಯಾಕೆ BJP? ಅದು ನಾವು ಆವಾಗಿದ್ದು ಅದರಲ್ಲೇ ಇದ್ಬಿಟ್ಟಿವಿ. ಇನ್ನು ಬೇರೆ ಇದು ಮಾಡೋಕ್ಕಾಗುತ್ತಾ? ಅದರಲ್ಲೇ ಇದ್ಬಿಟ್ಟಿದ್ದೀವಿ ನಾವು. ಅದಕ್ಕೂ ನಾವು ಬೇರೆ ಇದು ಮಾಡೋಕ್ಕಿಲ್ಲ. ಯಾಕಂದ್ರೆ ಅವ್ರನ್ನ ನಮಗೆ ಜಾಗ ಕೊಟ್ಟರು. ಇಲ್ಲೊಂದು ದೇವಸ್ಥಾನ ತಲಾ ಮಾಡೋಕ್ಕಾಯ್ತು. ಇಲ್ಲಿ ಒಂದು ಅಂಗಡಿ ಇಟ್ಕೊಂಡು ವಯಸ್ಸಾಗಿದ್ದೀವಿ ನಮ್ಮ ಯಜಮಾನ್ರು, ನಾವು ಕುತ್ಕೊತೀವಿ. ಹೆಂಗೆ ಕಾಲ ಹೋಗುತ್ತಾ? ಫೈಟ್ ಇದೆಯಾ ಕಾಂಗ್ರೆಸ್ BJP? ಇದೆ ಸರ್, ಬಟ್ BJP ಜಾಸ್ತಿ ಇದೆ ಕಾಂಗ್ರೆಸ್ಗಿಂತ. ಮುಖ ನೋಡಿ ಹಾಕಲ್ಲ ನಾವು. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ಅಷ್ಟೇ. ಅಲ್ಲಿ ಮೋದಿ ಗ್ಯಾರಂಟಿ, ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ. ಅದು ಖಂಡಿತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುತ್ತೆ, ಬಟ್ ಅಲ್ಲಿ ಮೋದಿಜಿ ಬರಬೇಕು. ನಾವೀಗ CV ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಇಂದ್ರನಗರಕ್ಕೆ ಬಂದಿದ್ದೇವೆ. ಅವ್ರೇನು ಬರ್ತಾರೆ, ಅವ್ರ ಪಾರ್ಟಿ ಓಟ್ ಬೇಕು ಅನ್ನೋ ಟೈಮಲ್ಲಿ ಬರ್ತಾರೆ, ಆಮೇಲೆ ಹೋಗ್ತಾ ಇರ್ತಾರೆ. ಯಾರ ಹತ್ರ ಕೇಳೋದು ನಾವು? ಕಾಂಗ್ರೆಸ್ಸಿಂದ ಮನ್ಸೂರ್ ಅಲಿ ಖಾನ್ ಇದ್ದಾರೆ, BJPಯಿಂದ PC ಮೋಹನ್ ಅವರು ಇದ್ದಾರೆ. ಇಲ್ಲ, PC ಮೋಹನ್ ಅವರು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಗೊತ್ತಿದೆ, ಇವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಕಾಂಗ್ರೆಸ್ ಗೌರ್ಮೆಂಟು ಅಕ್ಕಿ ಕೊಟ್ಟರು, 500 ರೂಪಾಯಿ ಕೊಟ್ಟರು, ತಿಂಗಳಿಗೆ 2,000 ರೂಪಾಯಿ ಆಗ್ತಾ ಇದ್ದಾರೆ. ಅವ್ರು ಒಳ್ಳೇದು ಮಾಡ್ತಾರೆ. ಅಂಥ ಗೌರ್ಮೆಂಟ್ ಬರಬೇಕು. ಸುಮ್ಮನೆ ಎಲ್ಲ PC ಮೋಹನ್ ಬಂದು ಏನು ಮಾಡಿಬಿಟ್ರು, ಅವರು ಏನು ಮಾಡಿಲ್ಲ. ನಾನು ಕಾಂಗ್ರೆಸ್ಗೆ ಹಾಕ್ತೀನಿ. ಎಲ್ಲ ಚಿಕ್ಕ ವಯಸ್ಸಿಂದ ಕಾಂಗ್ರೆಸ್ಸೇ. ನಮ್ಮ ತಂದೆನೂ ಕಾಂಗ್ರೆಸ್ ಕೆಲಸ ಮಾಡಿದ್ದಾರೆ, ಸೋಷಿಯಲ್ ನೆಟ್ವರ್ಕಿಂದ.
ಅದಕ್ಕೋಸ್ಕರ ನಾವು ಕಾಂಗ್ರೆಸ್. ಹಾಲಿ ಸಂಸದರು ಪಿ ಸಿ ಮೋಹನ್ ಕೆಲಸ ತೃಪ್ತಿ ಇದೆಯಾ ಅಥವಾ ಇನ್ನೂ ಏನಾದರೂ ಮಾಡಬೇಕಾಯ್ತು ಅನ್ಸುತ್ತಾ? ಅವರು ಏನು ಸರ್ ಇದು ಮಾಡಿದ್ದಾರೆ, ಏನು ಇದೆಲ್ಲ ಇಲ್ಲ, ನಾರ್ಮಲ್ ಆಗಿನೇ ಇದೆ. ಏನು ಪೆಟ್ರೋಲು ಗ್ಯಾಸ್ ರೇಟ್ ಎಲ್ಲ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಫ್ರೀ ಬಸ್ ಕ್ಯಾನ್ಸಲ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅವರು ಸಿದ್ದರಾಮಯ್ಯ ಯಾಕೆ ಚೆನ್ನಾಗಿ ಮಾಡ್ತಾರೆ. ಹಾಂ, ಏನೋ ಎಲ್ಲ ಕೊಡ್ತಾರೆ, ಕಾಸು ಕೊಡ್ತಾರೆ, ಇದು ರಾಷನ್ ಕೊಡ್ತಾರೆ, ಊಟ ಕೊಡ್ತಾರೆ, ಇನ್ನೇನು ಸಾರಿ ಬಸ್ ಫ್ರೀ, ಇನ್ನೇನು. ನಾವು ಕಾಂಗ್ರೆಸ್ಗೆ ಹಾಕೋದು ಸರ್. ಯಾಕೆ ಕಾಂಗ್ರೆಸ್ಗೆ? ಸರ್ ನಮಗೆ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರಲ್ಲ ಸರ್, ಹಾಂ ಅವ್ರು ಹೇಳಿರೋ ಎಲ್ಲ ಮಾತು ಮಾಡಿಸಿ ಮುಗಿಸಿದಾರ, ಇನ್ನೂ ಮಾಡ್ತಾನೆ ಇದ್ದಾರಲ್ಲ ಸರ್. ಹಾಂ. ನಾವೀಗ ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರು ಪ್ರತಿನಿಧಿಸುವಂತಹ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಕ್ಯಾಂಡಿಡೇಟ್ ನಮ್ಮ PC ಮೋಹನ್ ಅವರೇ. ಯಾಕೆ ಪಿ ಸಿ ಮೋಹನ್? ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಸರ್, ಚೆನ್ನಾಗಿದೆ, ಅವರೇ ಬರೋದು ಹೆಸರಿಗೆ. ಸೊ ಫಿಕ್ಸ್ ಹಂಗಾದ್ರೆ? ಫಿಕ್ಸು 100ಕ್ಕೆ 100 ಅವರೇ ಬರೋದು. ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದಾರ? ಚೆನ್ನಾಗಿ ಮಾಡಿದ್ದಾರೆ. BJP ಬೆಸ್ಟ್ ಸರ್. ಯಾಕೆ BJP? ಇಲ್ಲ, ಇವಾಗ ಇರೋದು ಆಡಳಿತ ಪಕ್ಷ ಅದೇನೆ, ಅದಕ್ಕೋಸ್ಕರ ಅದೇ ಬೆಸ್ಟ್ ಆಗುತ್ತೆ. ಮೋದಿ ಪಕ್ಷ ಯಾವಾಗಿದ್ರು BJPನೇ ಬೆಸ್ಟ್ ಅನಿಸುತ್ತೆ. ಮೋದಿ ಬರಬೇಕು ಅಂತಿದ್ದೀರಾ? ಹೌದು ಸರ್, 100% ಅವರೇ. ಪಾರ್ಟಿನಲ್ಲಿ ಬಂದರೆ ನಮಗೆ ಕಾಂಗ್ರೆಸ್ಸೇ ಉತ್ತಮ ಒಂದು ರೀತಿ, ಯಾಕಂದರೆ ಸ್ವಲ್ಪ ಕೋಮು ಗಲಭೆಯಿಂದ ನಾವು ಸ್ವಲ್ಪ ಫ್ರೀ ಆಗ್ತೀವಿ. ಕೋಮು ಗಲಭೆ ಮೇಯ್ನು, ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಓಕೆ, ಕಾಂಗ್ರೆಸ್ ಇದ್ದರೆ ಎಲ್ಲರಿಗೂ ಒಂದೇ ತಾರತಮ್ಯ, ಅವರೆಲ್ಲರಿಗೂ ಒಂದೇ ರೀತಿಲಿ ನೋಡ್ಕೊಳ್ತಾರೆ, ಅದೊಂದು ಸ್ವಲ್ಪ ಹಿಡಿಸ್ತು ನಮಗೆ. ನಾವು ಸಿದ್ದರಾಮಯ್ಯ ನೋಡಿ ಓಟ್ ಹಾಕ್ತೀವಿ. ಯಾಕೆ? ಯಾಕಂದರೆ ಸಿದ್ದರಾಮಯ್ಯನವರು ಸುಮಾರು 10 ವರ್ಷದಿಂದ ಕೆಲಸಗಳು ಮಾಡಿದ್ದಾರೆ, ಹಾಗಾಗಿ ಯೋಚನೆ ಮಾಡಿ ಕಾಂಗ್ರೆಸ್ಗೆ ಆಗಬೇಕಂತ. ಹಾಲಿ ಸಂಸದರ ಕೆಲಸ ಎಲ್ಲ ಚೆನ್ನಾಗಿದೆ ಸರ್. ಪಿ ಸಿ ಮೋಹನ್ ಅವ್ರ ಕೆಲಸಗಳೆಲ್ಲ ಹೆಂಗೆ ಅನ್ಸುತ್ತೆ? ಏನೋ ಸರ್, ಅವರು ಎಲೆಕ್ಷನ್ ಗೆದ್ಕೊಂಡು ಹೋದರೆ ಮತ್ತೆ ಈ ಕಡೆ ಕಾಣೋದೇ ಇಲ್ಲ. ಯಾರಿಗೆ ಚಾನ್ಸಸ್ ಇದೆ? ನಮಗೆ ಇಲ್ಲಿ ಇರೋ ಗಂಟ ಕಾಂಗ್ರೆಸ್ಗೆ ಸೆನ್ಸ್ ಐತೆ. ಯಾಕೆ ಕಾಂಗ್ರೆಸ್ಸು? ಕಾಂಗ್ರೆಸ್ ಇದ್ರೆ ಈ ಸತಿ ಕಾಂಗ್ರೆಸ್ ಬರಬೇಕಂತ, ಬಂದರೆ ಅವ್ರು ಸ್ವಲ್ಪ ಒಳ್ಳೇದು ಮಾಡ್ತಾರೆ. ಆಶೀರ್ವಾದ ಹಸ್ತ, ಬದಲಾವಣೆಯನ್ನು ಮಾತೇ ಇಲ್ಲ, ಸಂಬಂಧನೇ ಇಲ್ಲ, ಏನು ಮಾಡಿಲ್ಲ ಸರ್ ಅವರು. ಸುಮ್ಮನೆ ಯಾವುದಕ್ಕೆ ಪ್ರಯೋಜನ ಇಲ್ಲ, ಎಲ್ಲ ಕೊಡ್ತೀನಿ ಯಾವುದು ಕೊಟ್ಟಿಲ್ಲ. ಏನು ಕೊಟ್ಟವ್ರು ಹೇಳಿ? ಸುಮ್ಮನೆ ಬಾಯಿ ಬಡ್ಕೊತಿದ್ದಾರೆ. ಯಾರು ಹೆಂಗೇನೋ ಆಗ್ದಾರೆ, ಒಂದು ಮನೆಗೆ ತಂದೆ ಹೆಂಗೆ ಇರಬೇಕು ಆ ಥರ ಬಂದು ದೇಶಕ್ಕೆ ಮೋದಿ ಕರೆಕ್ಟಾಗಿ ಇದ್ದಾರೆ, ನಾವು ಅವ್ರಿಗೆ ಓಟ್ ಹಾಕೋದು, ಬೇರೆ ಏನೇನಿಲ್ಲ. ದೇಶದಲ್ಲಿ ಸುಖ ಶಾಂತಿ ಇರಬೇಕು. ಕಾಂಗ್ರೆಸ್ ಇರಲಿ, BJP ಇರಲಿ, ಯಾರಾದರೂ ಇರಲಿ, ಇದು ಹಿಂದೂ ಮುಸ್ಲಿಮು ಇವನು ಹಂಗೆ ಮಾಡಬೇಕು, ಇದು ಮಾಡಬೇಕು, ಹಿಜಾಬ್ ಹಾಕಬೇಡ, ಇದಾರ ಯಾರು ಹೇಳಬಾರ್ದು. ಪಿ ಸಿ ಮೋಹನ್ ಅವ್ರದ್ದು ಅಷ್ಟೇನಿಲ್ಲ. ಇವಾಗ ಬರೋದು ಜಮೀರ್ ಅಹಮದ್ನಿಂದ ಪಾರ್ಟಿ ಕಾಂಗ್ರೆಸ್ ಗೆಲ್ತಾರೆ. ಈಗ ಪಿ ಸಿ ಮೋಹನ್ ನಿಂತಿದ್ರು, ಏನು ಮಾಡಲಿಲ್ಲ, ನೋ ಯೂಸ್. 10 ಇಯರ್ಸಿಂದ ಯಾರಿಗಾರು ಒಬ್ರು ಕೇಳಿ, ಹೆಸರು ಹೇಳ್ತಾರೆ, ನಾವು ನೋಡೋಣ, ಒಬ್ಬರ ಹೆಸರು ಗೊತ್ತಿಲ್ಲ. ಕಾಂಗ್ರೆಸ್ ಆದರೂ ಮಾಡ್ತಾ ಇದೆ, ಡೆವಲಪ್ಮೆಂಟ್ ಮಾಡ್ತಾ ಇದೆ, ಎಲ್ರಿಗೂ ದುಡ್ಡು ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಮಾಡ್ತಾರೆ. BJP ಏನು ಮಾಡಿದೆ ಹೇಳಿ? ಯಾವುದೇ ಕೋಮು ಗಲಭೆಗಳು ನಮ್ಮ ಕ್ಷೇತ್ರದಲ್ಲಿ ಇಲ್ಲ, ಎಲ್ಲ ಒಟ್ಟಿಗಿದ್ದೀವಿ ನಾವೆಲ್ಲ. ಏನೋ ಎರಡನೇದು ಏನಂದರೆ, ನಮಗೆ ಬೆಳವಣಿಗೆ ಮುಖ್ಯ, ಬೆಳಿಬೇಕು, ಕ್ಷೇತ್ರ ಬೆಳಿಬೇಕು, ದೇಶ ಬೆಳಿಬೇಕು, ದೇಶದ ಪ್ರೇಮ ಬೆಳಿಬೇಕು, ಅದೇ ನಮ್ಮ ಗುರಿ. ಎಸ್, ನಾವೀಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾವು ಪಕ್ಷ ನೋಡಲ್ಲ ಸರ್, ನಾವು ವ್ಯಕ್ತಿ ನೋಡ್ತೀವಿ. ಯಾರು ವ್ಯಕ್ತಿ ಆದರೆ ಯಾರು ಬೆಸ್ಟು? ಇವಾಗ ಯಾರೋ ಕಾಂಗ್ರೆಸ್ಸಲ್ಲಿ ಹೊಸಬ್ರು ಗೊತ್ತಿಲ್ಲ, ಏನು ನಮ್ಗೆ ಗೊತ್ತಿರೋಂದ್ರೆ 15 ವರ್ಷದಿಂದ ಪಿ ಸಿ ಮೋಹನ್ ಅವರೇ. ಮೋದಿನೇ ಸರ್, ನಮ್ಮ ದೇಶ ಹಿತರಕ್ಷಣೆಗಾಗಿ ನಾವು ಮೋದಿಗೆ ಹಾಕೋದು ಸರ್. ಕ್ಯಾಂಡಿಡೇಟ್ ನೋಡ್ತೀರಾ, ಮೋದಿ ನೋಡ್ತೀರಾ? ಅಭ್ಯರ್ಥಿ ಮೋದಿನೇ ಸರ್. ಸರ್ ಮೋಹನ್ ಅವರು ಪರವಾಗಿಲ್ಲ ಸರ್, ಅವರು ಸ್ವಲ್ಪ ಪರವಾಗಿಲ್ಲ, ಕೆಲಸದಲ್ಲಿ ಅದರದೆಲ್ಲ ಪರವಾಗಿಲ್ಲ ಅವರು. ನಾನು ಅವ್ರಿಗೆ ಮೆಚ್ಚುತ್ತೀವಿ ನಾವು, ಇಲ್ಲ ಅಂತ ಕೆಲಸದಾಗಲಿ ಇದಕ್ಕಾಗಲಿ ಪರವಾಗಿಲ್ಲ ಅಂತ ನಮ್ಗೆ ಇಷ್ಟ. ನಾನೀಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಬಂಬು ಬಜಾರ್ ಹತ್ರ ಬಂದಿದ್ದೀನಿ. ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ, ರೋಡ್ ಕೆಲಸ ಎಲ್ಲ ಕೆಲಸ ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ತಾರೆ. ಸಲ BJP ಬರೋ ಥರ ಇದೆ. ಯಾಕೆ BJP ಬರೋ ಥರ ಇದೆ? ಅವರು ಮೋದಿ ಅವರು ಚೆನ್ನಾಗಿ ಆ ಥರ ಮಾಡಿದ್ದಾರೆ ಅಂತ. ಪಿ ಸಿ ಮೋಹನ್. ಯಾಕೆ ಪಿ ಸಿ ಮೋಹನ್? ಅವ್ರು ಏನೇ BJP ಸೆಂಟ್ರಲಲ್ಲಿ ಇದ್ದರೆ, ಸ್ಟೇಟಲ್ಲಿನ ಅವ್ರು ಇದ್ರೇ ಕೆಲಸ ಆಗೋದು, ಅಪೋಸಿಷನ್ ಪಾರ್ಟಿ ಇದ್ರೆ ಕೆಲಸ ಆಗೋದಿಲ್ಲ. ಕಾಂಗ್ರೆಸ್ಗೆ ಹಾಕೋಣ. ಅದೇ ಯಾಕೆ ಅಂತ? ಅದೇ ನಮಗೆ ಒಳ್ಳೆ ಥರ ಕಾಣಿಸ್ತದೆ ಅದು, ಅದಕ್ಕೆ ಕಾಂಗ್ರೆಸ್ಗೆ ಹಾಕೋಣ. ಫಿಕ್ಸು ಕಾಂಗ್ರೆಸ್ಸು? ಕಾಂಗ್ರೆಸ್ ಸರ್, ಈ ಕಡೆ ಎಲ್ಲ ಕಾಂಗ್ರೆಸ್ಸೇ ಸರ್. ಯಾಕೆ ಕಾಂಗ್ರೆಸ್ಸು?
ಒಳ್ಳೆ ಕೆಲಸಗಳಾಗ್ತಾ ಇದೆ, ಒಳ್ಳೆ ವಾತಾವರಣ ಇದೆ, ಎಲ್ಲ ಅನುಕೂಲವಾಗಿ ನಡೀತಾ ಇದೆ. ಕಾಂಗ್ರೆಸ್ ಬರುತ್ತೆ ಅಂತ. ಈಗ ಮೋದಿ ಗ್ಯಾರಂಟಿ ಅಂತಾನು ಹೇಳ್ತಿದ್ದಾರೆ. ಅದೆಲ್ಲ ನಮಗೆ ಏನು ಗೊತ್ತಿಲ್ಲ ಸರ್. ಓಟ್ ಹಾಕಬೇಕು ಕಾಂಗ್ರೆಸ್ಗೆ, ನಾವು ಜವಾನದಿಂದ ಆಗ್ತಾ ಇದ್ದೀನಿ. ಆ ವಯಸ್ಸಿಂದ ನಮಗೆ ಎಷ್ಟು ಯಾವತ್ತಿಂದ ಓಟ್ ಬಂದರು, ಓಟ್ ಲಿಸ್ಟು ಆವತ್ತಿಂದ ಕಾಂಗ್ರೆಸ್ಗೆ ಆಗ್ತಾ ಇದ್ದೀನಿ. ಮನ್ಸೂರ್ ಅಲಿ ಖಾನ್ ಫಿಕ್ಸ್. ಯಾರು ಬಂದ್ರೂ ನನಗೆ ಏನು ತೊಂದರೆ ಇಲ್ವಾ, ಬಂದಿಲ್ಲ ಅಂದ್ರೂ ತೊಂದರೆ ಇಲ್ವಾ. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬಂದರೆ ಸ್ವಲ್ಪ ಬಿ ಜೆ ಪಿ ಬಂದರೆ ಏನು ಸಿಗಲ್ಲ, ಬಾಡಿಗೆ ಸಿಗಲ್ಲ. ಇಲ್ಲೇ ನೋಡಿ ಇಷ್ಟು 3-4 ದಿನ ಬಾಡಿಗೆ ಇಲ್ಲ ಇಲ್ಲಿ, ಈ ಥರ ಆಗಿದೆ. ಕಾಂಗ್ರೆಸ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ನಾವು ಬಿ ಜೆ ಪಿನೇ ಅವತ್ತಿನ. ನೀವು ಮೋದಿ ನೋಡೋ ಓಟ್ ಹಾಕ್ತಾರೆ, ಕ್ಯಾಂಡಿಡೇಟ್ ನೋಡೋ ಓಟ್ ಹಾಕ್ತಾರೆ? ಇಲ್ಲಿ ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟು? PC ಮೋಹನ್. ನಮ್ಮ ಕಾಂಗ್ರೆಸ್ ಪಕ್ಷನೇ ಬರೋದು ಇಲ್ಲಿ. ಯಾಕೆ ಕಾಂಗ್ರೆಸ್ಸು? ಅಯ್ಯೋ ಬೇರೆ ಯಾರು ಬೇಡಪ್ಪ, ನಮಗೆ ಕಾಂಗ್ರೆಸ್ ಬಂದರೆ ಸ್ವಲ್ಪ ಸೊಗ ಇರುತ್ತೆ, ಗಲಾಟೆ ಇರಲ್ಲ, ಏನಿರಲ್ಲ. ಕಾಂಗ್ರೆಸ್ ಪಕ್ಕ ಗ್ಯಾರಂಟಿ ಶೋರ್ 101%. ಸಿದ್ದರಾಮಯ್ಯ ಗ್ಯಾರಂಟಿ. ಸಿದ್ದರಾಮಯ್ಯ ಜಿಂದಾಬಾದ್. ಅದೇ ಕಾಂಗ್ರೆಸ್ ಪಕ್ಷ ಬಂದರೆ ಜಾತಿ ಪ್ರಶ್ನೆ ಇರಲ್ಲ, ಅದರಿಂದ ದೇವ್ರ ದಯದಿಂದ ಎಲ್ಲ ಹೊಂದಾಣಿಕೆಯಿಂದ ಇರಬೇಕು ಅಂತ ನಮ್ಮ ಭಾವನೆ. ನಾವೀಗ ಮಾರತಳ್ಳಿಗೆ ಬಂದಿದ್ದೀವಿ. ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ನಮಗೆ ಕಾಂಗ್ರೆಸ್ ಬಂದರೆ ಚೆಂದಾಗಿರುತ್ತೆ ಸರ್. ಯಾಕೆ ಕಾಂಗ್ರೆಸ್ಸು? ಕಾಂಗ್ರೆಸ್ ಸ್ವಲ್ಪ ಜನಗಳಿಗೆ ಅನುಕೂಲ ಮಾಡ್ತೈತೆ. ಅದರಿಂದ ಯಾವ ಥರ ಅನುಕೂಲ ಆಗ್ತಿದೆ? ಯಾವ ಥರ ಅಂದರೆ ಎಜುಕೇಷನ್ ಸ್ವಲ್ಪ ಅವರಿದ್ದರೆ ಫ್ರೀಯಾಗಿರುತ್ತೆ, ಬಡವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಬಿ ಜೆ ಪಿ ಬಂದರೆ ಏನಾಗುತ್ತೆ ಅಂದರೆ ಎಲ್ಲನೂ ಬಡವರು ಉದ್ಧಾರಕ್ಕಾಗಕ್ಕೆ ಬಿಡ್ತಲ್ಲ ಸರ್. ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಬರಲಿ ಸರ್. ಅದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಏನು ತಪ್ಪಿಲ್ಲ. ಈ ಕ್ಯಾಂಡಿಡೇಟ್ ಈ ಸರಿ PC ಮೋಹನ್ ಅವರು. ಇಲ್ಲಿ ಸ್ವಲ್ಪ ಓಡಾಡೋದು ಕಡಿಮೆ, ಮಾರ್ತಳ್ಳಿ ಏರಿಯಾ. ಅವ್ರು ಇರೋದು ಹೆಬ್ಬಾಳದಲ್ಲಿ ಜಾಸ್ತಿ. ನಮಗೆ ಯಾರು ಒಳ್ಳೇದು ಮಾಡ್ತಾ ಅವ್ರಿಗೆ ಆಗ್ತೀವಿ. ನಮಗೆ ಕಾಂಗ್ರೆಸ್ಸು JDS BJP ಅನ್ನೋದಿಲ್ಲ. ಹಾಲಿ ಸಂಸದರು ಕೆಲಸ ತೃಪ್ತಿ ಇದೆಯಾ ನಿಮಗೆ? ಏನೋ ಅವ್ರು ನೋಡೇ ಇಲ್ಲ ಸರ್ ಇಲ್ಲಿವರೆಗೂ. ನಾವು ಮನೆಗಳಲ್ಲಿ ಬಂದಿದ್ದೆ ನೋಡಿಲ್ಲ. ಬರ್ತಾರೆ ಹೋಗ್ತಾರೆ, ಕೆಲಸಗಳು ಆಗಬೇಕು. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದ್ದಾವೆ, ಎಲ್ಲ ಕೆಲಸ ಮಾಡಿದ್ರೆ ಒಳ್ಳೇದು. ಇಬ್ಬರಿಗೂ ಫೈಟ್ ಇದೆ. 2 ಗಿದ ಸೋತಿದ್ದಾರೆ ಕಾಂಗ್ರೆಸ್ ಅವರು, ಈಗಿದ ಗೆಲ್ಬೋದು. ನಮ್ಮ ಫೇವರು ಮೋದಿ ಅಷ್ಟು ಹೇಳ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ಅವ್ರವ್ರ ವೈಯಕ್ತಿಕ, ನಮಗೆ ಮೋದಿ. ಫೈಟ್ ಇದೆ ಇಲ್ಲಿ ಹೋಗಲಿ ಕಾಂಗ್ರೆಸ್ BJP? ಅದು ಗೊತ್ತಿಲ್ಲ. ಒಟ್ಟು ಮೋದಿಗೆ ಸಪೋರ್ಟ್. ಯಾರೇನಿಲ್ಲಿ ಮೋದಿ ಪರವಾಗಿ ನಮ್ಮದು ಓಟು. ನನಗೆ ಗೊತ್ತಿದ್ದಂಗೆ BJPಗೆ ಟ್ರೆಂಡ್ ಇದೆ ಅಂತ. ಯಾಕೆ BJP ಟ್ರೆಂಡು? ಮೋದಿ ಅವರು ಕಾರಣ. ಮೋದಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಏನು ಕರಪ್ಷನ್ ಇಲ್ಲ, ಒಳ್ಳೇದಾಗುತ್ತೆ. PC ಮೋಹನ್ ಅವ್ರ ಕೆಲಸಗಳೆಲ್ಲ ಖುಷಿ ಇದೆಯಾ ಅಥವಾ ಇನ್ನೂ ಏನಾದರೂ ಆಗಬೇಕಾಯ್ತು ಅನ್ಸುತ್ತಾ? ಎಲ್ಲ ಒಂದೇ ಮೂರು ಟೈಮ್ ಅವರೇ ಬಂದಿದ್ದಾರೆ. ಹೊಸಬರು ಕೊಟ್ರೆ ಅಲ್ವಾ ಗೊತ್ತಾಗೋದು. ಈ ನಾಳೊಬ್ಬರನ್ನೇ ಇಟ್ಕೊಂಡು ಏನು ಮಾಡ್ತೀರಾ? ಹಂಗೆ ಈಗ ಇಲ್ಲಿಗೆ ಸಿದ್ದರಾಮಯ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಬಂದು ಏನು ಅಭಿವೃದ್ಧಿ ಬೇಕೋ ಎಲ್ಲ ಎತ್ಕೊಂಡ್ಬರ್ತಾರೆ ಹೋಗಿ. ಇಲ್ಲಿ ಉದಯಣ್ಣವ್ರು ಇದ್ದಾರೆ, ಅವ್ರ ಪರವಾಗಿ ಎಲ್ಲ ಕೆಲಸ ಮಾಡುತ್ತೆ ಅಂತ ತೊಂದರೆ. 5 ವರ್ಷಕ್ಕೊಂದ್ಸತಿ ಹೋಗುತ್ತೆ, ಏನು ಎಲೆಕ್ಷನ್ ಬರ್ತಾರತ್ತೆ ಹೋಗುತ್ತೆ. ನಮ್ಮ ಕೆಲಸ ನಾವು ಮಾಡಬೇಕಲ್ವಾ? ಯಾವ ಸರ್ಕಾರ ಬಂದರೂ ನಾವು ಮಾಡೋ ಕೆಲಸ ತಪ್ಪುತ್ತಾ? ಮತ್ತು ಯಾವ ಸರ್ಕಾರ ಬಂದ್ರೂ ಎಲ್ಲರಿಗೂ ಜನಕ್ಕೆ ಒಳ್ಳೇದು ಮಾಡಿದ್ರೆ ಸರ್. ನಾವೀಗ CV ರಾಮನ್ ನಗರದ ಭುವನೇಶ್ವರ ನಗರಕ್ಕೆ ಬಂದಿದ್ವಿ. ನನಗೆ ಇವಾಗ ಕಾಂಗ್ರೆಸ್ಸಿಂದನೇ ಬರಬೇಕು ಅಂತ ಆಸೆ ಇದೆ ಸರ್. ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಎಲ್ಲರಿಗೂ ಇವಾಗ ಜನಗಳಿಗೆ ಹೆಲ್ಪ್ ಮಾಡ್ತಾರೆ. ನಾವು BJPಗೆ ಯಾವಾಗಲೂ BJPಗೆ ಹಾಕೋದು. ಯಾಕೆ BJP? ನಮಗೆ ಅದೇ ಇಷ್ಟ. ನಮ್ಮ ಏರಿಯಾ ರಘು ಅವ್ರಿಗಾಗ ನಾವು ಅವ್ರಿಗೆ ಹಾಕ್ತೀವಿ. PC ಮೋಹನ್. ಯಾಕೆ PC ಮೋಹನ್? ಯಾಕಂದರೆ ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ರೋಡು, ಕರೆಂಟು ಎಲ್ಲ ನೀರು ಇರ್ತಲ್ಲ, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾವ್ರೆ. ನಾವೀಗ ಶಿವಾಜಿನಗರ ಕ್ಷೇತ್ರದ ಸಂಪಂಗಿ ರಾಮನಗರಕ್ಕೆ ಬಂದಿದ್ದೀವಿ. ಇಲ್ಲಿ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಸರ್ BJP ಬರುತ್ತೆ ಸರ್. ಯಾಕೆ ಸರ್ BJP? ಸರ್ ಅಭಿವೃದ್ಧಿ ನೋಡಿ ಸರ್, ದೇಶದ ರಕ್ಷಣೆ ನೋಡಿ, ಅದು ಇಂಪಾರ್ಟೆಂಟ್. ದೇಶದ ರಕ್ಷಣೆ ಕೊಡ್ಬೇಕು ತಾನೆ, ಅದು ಇಂಪಾರ್ಟೆಂಟ್. ಆ ಕೊಟ್ಟರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. GDP ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಮ್ಮ ದೇಶಕ್ಕೆ ನಾವು ಮೋದಿನೇ ಬೇಕು, ಮೋದಿನೇ ಗೆಲ್ಲೋದು ಸರ್. ಅವ್ರು ಮೋದಿ ಇರೋರ್ಗು ಬೇರೆಯವ್ರು ಗೆಲ್ಲೋದಕ್ಕೆ ಆಗೋದೇ ಇಲ್ಲ ಬಿಡಿ ಸರ್. ಅವ್ರು ಮಾಡೋ ಕೆಲಸ, ಜನರ ಮೇಲೆ ಅವರು ತೋರಿಸೋ ಪ್ರೀತಿ. ಸರ್ ಇಲ್ಲಿ ಏನಾಗೋಗಿದೆ ಅಂದರೆ, ಇವಾಗ ವಿಧಾನಸಭಾ ಎಲೆಕ್ಷನ್ ಬಂದರೆ ಲೋಕಲ್ ಬಾಡಿ ಓಡುತ್ತೆ. ಇವಾಗ ಲೋಕಸಭೆ ಎಲೆಕ್ಷನ್ ಬಂತು ಅಂದರೆ ಯಾವಾಗೂ ಎಲ್ಲ ಕಡೆಯೂ ದೇಶ ರಕ್ಷಣೆಗಾಗಲಿ ಇನ್ನೊಂದಕ್ಕಾಗಲಿ ಲೋಕಸಭೆ ಎಲೆಕ್ಷನ್ ಬಂದರೆ ಮೋದಿನೇ ಎಲ್ಲರೂ ಹೇಳೋದು. ಜನಗಳು ಯಾವ ರೀತಿ ಬದಲಾವಣೆ ಆಗ್ತಾರೆ, ಯಾವ ರೀತಿ ಮತ ಕೊಡಬೇಕು ಅನ್ನೋದು ಭಾಳ ಚಿಂತನೆಯಲ್ಲಿದ್ದಾರೆ.
ಯಾವುದು 28 ಹೇಳ್ತಾರೆ, ಜನಗಳ ಅಭಿಪ್ರಾಯ ಹೇಗಿದೆ ಅನ್ನೋದು ಹೇಳೋಕ್ಕೆ ಆಗಲ್ಲ. ನಾವೀಗ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಪ್ರತಿನಿಧಿಸುವಂತಹ ಶಾಂತಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಶಾಂತಿನಗರ ಬಸ್ ನಿಲ್ದಾಣದ ಮುಂದೆ ಅವ್ರ ಹತ್ರ ಮಾತಾಡಕ್ಕುವಂತ ಪ್ರಯತ್ನ ಮಾಡೋಣ. BJPನೇ ನಾವು. ಬದಲಾವಣೆ ಮಾತೇ ಇಲ್ಲ, ಚಾನ್ಸೇ ಇಲ್ಲ. ಯಾಕೆ ಮೋದಿನೇ ಸರ್, ಅವತ್ತಿಗೂ ಇವತ್ತಿಗೂ ಮೋದಿನೇ. 10 ವರ್ಷದಿಂದ ಅವರೇ ತಾನೆ. ಅಭಿವೃದ್ಧಿ ಚೆನ್ನಾಗಿದೆ ಮೋದಿ. ಮೇಡಮ್, ಈಗ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರಾ? ಈಗ ಜಸ್ಟ್ 1 ವರ್ಷ ಆಯಿತು ಸರ್. ಈಗ ಎಲೆಕ್ಷನ್, MP ಎಲೆಕ್ಷನ್ ಕಾವೇರಿ ಇದೆ ಇಲ್ಲೆಲ್ಲ? ಹಾಂ ಇದೆ, ಪರವಾಗಿಲ್ಲ ಸರ್. ಯಾರು ಬೆಸ್ಟ್ ಅನ್ಸುತ್ತೆ? ಇಬ್ರು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇಬ್ರು ಏನು ತೆಗ್ದಾಕೋ ಆಗಿಲ್ಲ. ಕಾಂಗ್ರೆಸ್ ಬಂದರೆ ಪರವಾಗಿಲ್ಲ, BJP ಬರೋ ಕಂಡೀಷನ್ ಇದೆ. ಇಲ್ಲಿ ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಬಂದರೆ ಸ್ವಲ್ಪ ಬದಲಾವಣೆ ಆಗ್ಬೋದು, ಏನೋ ಮಾಡ್ಬೋದು ಜನರಿಗೆ ಅಂತ. PC ಮೋಹನ್ ಸಂಸದರ ಕೆಲಸ ಖುಷಿ ಇದೆಯಾ? ಅವ್ರೇನು ಪರವಾಗಿಲ್ಲ, ಮಾಡ್ತಾರೆ, ಏನು ತೊಂದರೆ ಇಲ್ಲ. BJP ಬರಬೇಕು. ಯಾಕೆ BJP? ಹೌದಣ್ಣ, ಕಾಂಗ್ರೆಸ್ ಬಂದು ಏನು ಮಾಡ್ತಾ ಇಲ್ಲ, ಚೆನ್ನಾಗಿ ಓಡಿಸಲ್ಲ. BJP ಬರಬೇಕಂತ. ಮೊನ್ನೆ ಆಲ್ರೆಡಿ ಈಗಾಗಲೇ 3 ಸರಿ MP ಆಗಿದ್ದಾರೆ. ಮತ್ತೊಬ್ಬ ಸರಿ ಒಂದು ಸರಿ ಆದರೆ ಒಳ್ಳೇದು ಅಂತ ಅನಿಸುತ್ತೆ. ಯಾಕಂದರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡಿಸ್ಕೊಳ್ಬೋದು ಅನ್ನೋದು ಉದ್ದೇಶ ನಮ್ಮದು. ಫೈಟ್ ಏನಿಲ್ಲ, ಸಿಂಗಲ್ ಏನ ಅವು ಯಾರೂ ಗೊತ್ತಿಲ್ಲ, ಕಾಂಗ್ರೆಸ್ ಪಾರ್ಟಿ ಯಾರು ಸರಿ ಗೊತ್ತಿಲ್ಲ. ಆಲ್ರೆಡಿ ಈಗಾಗಲೇ 3 ಸರಿ ಗೆದ್ದಿದ್ದಾರಲ್ವಾ, ಮತ್ತೊಂದು ಸರಿ ಗೆದ್ದರೆ ಲೋಕಸಭೆಗಳಿಗೆ ಮಿನಿಸ್ಟರ್ ಆಗ್ಬೋದು, ಸಚಿವರಾಗ್ಬೋದು, ಮುಂದೆ ಒಳ್ಳೆ ಕೆಲಸ ಮಾಡ್ಕೋಬೋದು ಅನ್ನೋ ನಮ್ಮ ಭಾವನೆ ಇದೆ. ರಾಷ್ಟ್ರ ರಕ್ಷಣೆ ಆಗಬೇಕಂದ್ರೆ ಮೋದಿ ಸರ್ಕಾರ ಬೇಕು. ಈಗ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನೀಲಸಂದ್ರಕ್ಕೆ ಬಂದಿದ್ದೀವಿ. ಹೆಂಗಿದೆ ಅಂದರೆ ಲಕ್ಷ್ಮಿ ಹೆಂಗೆ ಐತೋ ಅವ್ರ ಮನಸ್ಸಲ್ಲೇ ಐತೆ. ಏನು ಮಾಡ್ತಾರ ಏನೋ ಇದು ಅವ್ರಿಗೆ ಗೊತ್ತಾಗಬೇಕು. ಸೊ ಏನು ಅನ್ಕೊಂಡಿದ್ರೆ ಯಾರು ಬೆಸ್ಟ್ ಅನ್ಸುತ್ತೆ ಈ ಸಲ? ಯಾರು ಬರ್ತದೆ, ನಮ್ಗೇನು ಅನ್ನ ಕೊಡ್ತಾರ, ನಮ್ಮ ಕಷ್ಟಪಡ್ಬೇಕು, ತಿನ್ನಬೇಕು ಅಷ್ಟೇ. ನಮ್ಮದು ಎಲ್ಲ ಕಾಂಗ್ರೆಸ್ಸೇ ಸರ್. ಯಾಕೆ ಕಾಂಗ್ರೆಸ್? ನಮ್ಮದು ಹಳೆ ಪಕ್ಷ ಅಲ್ಲ, ಇದು ಅಮ್ಮ ಇಂದಿರಾ ಗಾಂಧಿ ಪಕ್ಷ. ಅದು ನಮ್ಮ ತಾಯಿ ತಂದೆಲ್ಲ ಕಾಂಗ್ರೆಸ್ಗೆ ಹಾಕ್ಬೋದು, ಅವ್ರ ಮಕ್ಕಳು ನಾವೆಲ್ಲ ಹೀಗೆ, ಅದೇ ನಮ್ಮದು ಕಾಂಗ್ರೆಸ್. BJP ಬರುತ್ತೆ. PC ಮೋಹನ್ ಫಿಕ್ಸ್. ಯಾಕೆ ಸರ್? ಇದು 4th ಟೈಮ್ ಅವ್ರು ಗೆಲ್ತಾ ಇರೋದು. 3 ಟೈಮೂ ಒಳ್ಳೆ ಕ್ಯಾಂಡಿಡೇಟ್ ಆಪೋಸಿಟ್ ನಿಂತು ಸೋಲಿದ್ದಾರೆ. ಈ ಟೈಮೂ ಹಂಗೆ ಆಗಬಹುದು. ಯಾರು ಹೇಳಿದ್ರೆ ಏನು ಮಾಡ್ತಾರೆ, ಏನು ಮಾಡಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ದುಡಿಬೇಕು, ತಿನ್ನಬೇಕು, ಬೇರೆ ಏನಿದೆ ಸರ್? ಓಟ್ ಹಾಕ್ತಿರಲ್ವಾ? ಹಾಕ್ಬೇಕು. ಯಾರು ಬೆಸ್ಟ್ ಅನ್ಸುತ್ತೆ? ಯಾರು ಹೇಳೋಕ್ಕಾಗಲ್ಲ ಅಣ್ಣ. PC ಮೋಹನ್, ಮನ್ಸೂರ್ ಅಲಿ ಖಾನ್, ಯಾರನ್ನ ಒಂದು ಬರ್ತಾರೆ ಹೇಳೋಕ್ಕಾಗಲ್ಲ. ಗ್ಯಾರಂಟಿ ಯಾರು? ಗ್ಯಾರಂಟಿ PC ಮೋಹನ್ ಇರಬೇಕು. PC ಮೋಹನ್ ಫಿಕ್ಸು. ಗ್ಯಾರಂಟೀಸ್ 1000 ಕೊಡ್ಬೋದು ಅವರು. ಇಟ್ ಈಸ್ ಹೌ ಮಚ್ ದೇ ಫುಲ್ಫಿಲ್ ಕಸ್ಟಮರ್, ಪೀಪಲ್ಸ್ ಡಿಮ್ಯಾಂಡ್ ಅಂತ. ಸೊ ಮಾತಿಗೆ ಸುಮ್ಮನೆ ಕೊಟ್ಬಿಟ್ಟು ಫುಲ್ಫಿಲ್ ಮಾಡಿದ್ರೆ ಇಟ್ ಇಸ್ ಆಫ್ ನೋ ಯೂಸ್. ಹವರ್ ಆ್ಯಸ್ ಫಾರ್ ಎಸ್ ಐ ಆಮ್ ಅವೇರ್, G20 ಸಮ್ಮಿಟ್ ಇಂಡಿಯಾದಲ್ಲಿ ನಡಿಬೇಕಾದ್ರೆ ಡಿಸೈಡ್ ಆಗಿಬಿಟ್ಟಿದೆ. ಫಾರ್ ದ ನೆಕ್ಸ್ಟ್ ಅಟ್ಲೀಸ್ಟ್ 10 years BJP ವಿಲ್ ರೂಲ್ ಇಂಡಿಯಾ ಅಂತ. ಏನಾದ್ರೂ ಕಾಂಗ್ರೆಸ್ 15 ಲಕ್ಷ ಬಂದಾಯಿತು, 40 ರೂಪಾಯಿ ಪೆಟ್ರೋಲ್ ಆಯಿತು, ಯುದ್ಧ ನಡೀತಾ ಇದೆ, ಬರೀ ತಲೆ ಹಿಡಿಯೋದೇ ಕೆಲಸ. ಏನಾದರೂ ಪ್ರಾಫಿಟ್ ಇದೆಯಾ? ನಾವೇ ಅಷ್ಟೇ ಕಾಂಗ್ರೆಸ್ ಅಂದರೆ ಒಳ್ಳೆಯದು. 2000 ಬರ್ತದಿಲ್ಲ, 2000 ಬಡವರಿಗೆಲ್ಲ ಬರ್ತದೆ, ಅದಕ್ಕೆ ಅವ್ರಿಗೆ ಆಗಬೇಕು ಕಾಂಗ್ರೆಸ್. ನಮ್ಮದು ಮಾತ್ರ ಇಷ್ಟು. ಮೋದಿ ಏನು ಕೊಡ್ತಾನೆ? ಮೋದಿ ಏನು ಕೊಡ್ತಾ ಇಲ್ಲ, ಹೇಳ್ತಾನೆ ಸುಮ್ಗೆ ಮೋದಿ ಅವರು ಏನು ಕೊಡಲ್ಲ. ಕಾಂಗ್ರೆಸ್ ಸರ್. ಯಾಕೆ ಸರ್ ಕಾಂಗ್ರೆಸ್? ಹೌದು ಸರ್, ನಮ್ಗೆ ಆ ಪಾರ್ಟಿ ಅಂದರೆ ಇಷ್ಟ. ನಮಗೆ ಸಿದ್ದರಾಮಯ್ಯ ಬೇಕು ನೆಕ್ಸ್ಟ್. ಯಾಕೆ? ಹೌದು ಸರ್, ಅವ್ರು ಒಳ್ಳೇದು ಮಾಡಿದ್ರಲ್ಲ ಸರ್. BJP ಏನು ಮಾಡಿದ್ರು ಸರ್? ಅದಕ್ಕೆ ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ಸೇ ಹಾಕೋದು. ಪಕ್ಷ ಬೇಕಾಗಿಲ್ಲ, ನರೇಂದ್ರ ಮೋದಿಯವ್ರು ನಾವು ಓಟ್ ಹಾಕ್ತೀವಿ ಅಷ್ಟೇ. ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ಡೆವಲಪ್ಮೆಂಟು ಪ್ಲಸ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ದೇಶದವ್ರಲ್ಲಿ ನಡೀತಾ ಇದ್ದಾರೆ ಮೋದಿ ನೋಡಿದ್ರೆ. ಇವತ್ತು ಒಳ್ಳೆ ಮನುಷ್ಯ, ಕರಪ್ಷನ್ ಇಲ್ಲ, ರೌಡಿಸಮ್ ಇಲ್ಲ, ಅಯ್ಯಪ್ಪ ಯಾರಿಗೂ ಮೋಸ ಮಾಡಲಿಲ್ಲ. ಒಂದು ಕ್ಯಾನ್ಸು ಅಯ್ಯಪ್ಪ ಒಳ್ಳೆ ಮನುಷ್ಯ, ನಮಗಂತೂ ಇಲ್ಲ, ಕೆಲಸ ಮಾಡಿದ್ದಾರೆ. ನಾವಂತೂ ಯಾವ ಪಕ್ಷ ಭೇದ ಇಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಓಟ್ ಹಾಕ್ತೀವಿ. ಇಲ್ಲಿ ಸೆಂಟ್ರಲ್ಲಿ ಬಿಗ್ ಫೈಟ್ ಇದೆ, BJP ಆ್ಯಂಡ್ ಕಾಂಗ್ರೆಸ್. ಇಲ್ಲಿ ಈ ಕ್ಷೇತ್ರದಲ್ಲಿ ಶಾಂತಿನಗರದಲ್ಲಿ ಶಿವಕುಮಾರ್ ಅಂತ 55,000 ಓಟ್ ತೊಗೊಂಡಿದ್ದಾರೆ. ಅವ್ರಿಗೂ ಕಾಂಗ್ರೆಸ್ಗೆ ಫೈಟು. ಇಲ್ಲಿ ಭಾರತ ದೇಶದಲ್ಲಿ ಮತ್ತೆ BJP ಅಧಿಕಾರ ಬರೋದು ಖಂಡಿತ. ಆದರೆ ಸೆಂಟ್ರಲಲ್ಲಿ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ನಮ್ಮ ಇವರು ಬಂದು PC ಮೋಹನ್ ಅವರು ಹಾರ್ಡ್ ವರ್ಕ್ ಮಾಡಬೇಕು. ಇಲ್ಲದಿದ್ದರೆ ಕಷ್ಟ ಇದೆ, ಯಾಕೆಂದರೆ ಅವ್ರ ಮೇಲೆ ತಪ್ಪಿದೆ.
ಮನ್ಸೂರ್ ಅಲಿ ಖಾನ್ ಅವರು ಇವಾಗ ಕರ್ನಾಟಕದಲ್ಲಿ ಲೋಕಲಲ್ಲಿ ಅವ್ರದ್ದು ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ. ಅಧಿಕಾರದಲ್ಲಿ ಇದ್ಕೊಂಡು ಅವರು ಏನಾದ್ರು ಬೇಕಾದರೂ ಮಾಡಿದರೆ ಮೇಲೆ ಬರೋಕ್ಕೆ ಒಂದು ಅಡ್ವಾಂಟೇಜ್ ಇದೆ. ನಾವೀಗ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿನಿಧಿಸುವಂತಹ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ಇದೇ ಕ್ಷೇತ್ರದಿಂದ ಸಿಕ್ಕಿತ್ತು. ಸೊ ಈ ಬಾರಿ ಯಾರಿಗೆ ಹೆಚ್ಚು ಮತಗಳು ಸಿಗುತ್ತೆ ಅನ್ನುವಂಥದ್ದು ಕುತೂಹಲ ಇದೆ. ಹಾಗಾದ್ರೆ ಬನ್ನಿ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ನಾವೆಲ್ಲ BJP ಕ್ಯಾಂಡಿಡೇಟ್. ಯಾಕೆ ಸರ್ BJP? ಸುಮ್ಮನೆ ಒಳ್ಳೆ ಜನ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಲ್ಲಿಗೆ ಹಾಕ್ತಾರೆ. ಯಾಕೆ ಮೋದಿಯವರು? ಏನು ದೇಶಕ್ಕೆ ಒಳ್ಳೇದಾಗತ್ತೆ ಅಂತ 53ನೇ ಸ್ಥಾನದಲ್ಲಿ ಇದ್ದಿದ್ದು 3ನೇ ಸ್ಥಾನಕ್ಕೆ ತಂದಿಕ್ಕವ್ರೆ ದೇಶನ. ಇನ್ನೇನು ಬೇಕು? ಮೋದಿ ಗ್ಯಾರಂಟಿ. ಮೋದಿನೇ ಗ್ಯಾರಂಟಿ. ಈ ಗ್ಯಾರಂಟಿ ಎಲ್ಲ ಕಟ್ಕೊಂಡು ಏನು ಕೊಡಬೇಕು? ಯಾರೇ ಬರಲಿ ಸರ್, ಒಳ್ಳೇದು ಮಾಡಿದ್ರೆ ಸರಿನೇ. ಬಡತನದಲ್ಲಿರೋರಿಗೆ ಏನೋ ಮುಂದುವರಿಸಿದ್ರೆ ಸಾಕು. ಎಲೆಕ್ಷನ್ ಹತ್ರದಲ್ಲಿದೆ, ಖಂಡಿತ ಕಂಡಿದ್ರೆ ಈ ಸಲ BJP. ಯಾಕೆ BJP? BJP ಯಾಕೆ ಅಂದರೆ ಒಳ್ಳೆ ವರ್ಕ್ ನಡೀತಾ ಇದೆ ಸೆಂಟ್ರಲಲ್ಲಿ. ಫಿಕ್ಸಾ? ಹೌದು. ಫೈಟ್ ಇದೆಯಾ? PC ಮೋಹನ್ ಬರ್ತಾರೆ. ಯಾಕೆ PC ಮೋಹನ್ ಬರ್ತಾರೆ? ಇಲ್ಲ, ಅವರು 3-4 ಸಲ ಇದ್ದಾರೆ, ಕೆಲಸ ಮಾಡಿದ್ದಾರೆ, ಅದರಿಂದ ಅವರೇ ಬರೋದು. ನಾವೀಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಗೋರಿಪಾಳ್ಯಕ್ಕೆ ಬಂದಿದ್ದೇವೆ. ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಕಾಂಗ್ರೆಸ್ಗೆ ಹಾಕೋದು ಸರ್. ಯಾಕೆ? ಏನು ಆ ವರ್ಷದಿಂದ ಕಾಂಗ್ರೆಸ್ಸೇ ಹಾಕಿದ್ದೀವಿ, ಈಗ ಕಾಂಗ್ರೆಸ್ಸೇ ಹಾಕ್ತೀವಿ. ಬರಲಿ ಬರ್ದೋಗ್ಲಿ ನಮಗೇನು. ಮೋಸ್ಟ್ಲಿ ಈ ಕಡೆ ಕಾಂಗ್ರೆಸ್ ಇದೆ, ಇಲ್ಲಿ ನಮಗೆ ಕಾಂಗ್ರೆಸ್ಸೇ ವಿನ್ನು. ಯಾರು ನೋಡಿ ಓಟ್ ಹಾಕ್ತೀರಾ ನೀವು? ಯಾರಿಗೆ ಬಂದು ಎಲ್ಲ ಒಳ್ಳೆ ಆಗ್ಬೇಕಾ, ಯಾರಿಗೇನಾಗಿ ಎಲ್ಲನೂ ಒಳ್ಳೆ ಆಗ್ಬೇಕಾ. ಇದು ಜಗಳ ಪಡ ಏನು ಬೇಡ, ಒಳ್ಳೆದಾಗಿ ಇರ್ಬೇಕಷ್ಟೇ. ಅಷ್ಟೇ ನಮ್ಮ ಸಂದೇಶ. ಮೋದಿ ಗ್ಯಾರಂಟಿ ನಮಗೆ ಏನಿಲ್ಲ ಸರ್. ನಮಗೆ ಇರೋದು ಈ ನಮ್ಮ ಸಿದ್ದರಾಮಯ್ಯ ಗ್ಯಾರಂಟಿ. ಯಾಕೆ? ನಮ್ಮ CM ಏನು ಹೇಳ್ತಾರೆ ಅದಲ್ಲ, ನಮಗೆ CM ಬೇಕು. PM ನಮಗೆ ಏನು ಕೆಲಸ ಮಾಡಲ್ಲ. CM ಮಾಡ್ತಾರೆ, ನಮ್ಮ MLA ನಮ್ಮ ಕೌನ್ಸಿಲರ್ ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಅಂದರೆ ಮನ್ಸೂರ್ ಅಲಿ ಖಾನ್. PC ಮೋಹನ್ BJPಯಿಂದ ಗೆದ್ದಿ ಎಷ್ಟು ಸಲ ಇದೆಲ್ಲೇ ಗೆದ್ದವ್ರ. ಒನ್ ಟೈಮೂ ನಮ್ಮ ಏರಿಯಾಗೆ ಬಂದಿಲ್ಲ, ಬಂದು ಏನು ನೋಡಲೇ ಇಲ್ಲ ಅವರು. ಕಾಂಗ್ರೆಸ್ ಬರೋದು ಕೆಲಸ ಮಾಡಿದ್ರೆ ತಾನೇ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ತಾನೇ ಓಟ್ ಕೊಡೋದು. ಏನು ಸರ್, ಬ್ಯುಸಿ ಎಲೆಕ್ಷನು, ಎಲ್ಲ ಬ್ಯುಸಿ. ಗೋರಿಪಾಳ್ಯ ಬ್ಯುಸಿ ಫುಲ್ಲು. ಯಾರು ತಂಟೆಗೆ ಹೋಗಿಲ್ಲ, ಓಟ್ ಹಾಕ್ತೀರಿ ಬರ್ತೀರಿ ಮನೆಗೆ. ಯಾರಿಗೆ? ಕಾಂಗ್ರೆಸ್ ಓಟು ಫಿಕ್ಸು. ಕಾಂಗ್ರೆಸ್ ಓಟು ಗ್ಯಾರಂಟಿ 100%. ಯಾಕೆ? ಕಾಂಗ್ರೆಸ್ಸು, ಸಿದ್ದರಾಮಯ್ಯ, ಜಮೀರ್ ಅಹಮದ್, ಇಮ್ರಾನ್ ಪಾಷಾ, ಎಲ್ಲರಿಗೂ ಓಟ್ ಹಾಕ್ತೀರಿ ನಾವು. ಎಸ್, ನಾವೀಗ BJP ಶಾಸಕ ಸುರೇಶ್ ಕುಮಾರ್ ಅವರು ಪ್ರತಿನಿಧಿಸುವಂತಹ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ BJP ಅಭ್ಯರ್ಥಿಗೆ ಹೆಚ್ಚಿನ ಮತಗಳು ಕೂಡ ಬಂದಿತ್ತು. ಹಾಗಾದ್ರೆ ಬನ್ನಿ ಈ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಯಾರನ್ನಾದರೂ ವೋಟ್ ಹಾಕಬೇಕಾದಾಗ ನೀವು ಫಸ್ಟ್ ಏನು ನೋಡ್ತೀರಾ ಸರ್? ಕ್ವಾಲಿಟಿ ಸರ್? ವರ್ಕ್ ಪರ್ಫಾರ್ಮೆನ್ಸ್ ಅದನ್ನು ನೋಡ್ತೀವಿ ಅಷ್ಟೇ. ಅವ್ರು ಯಾವ ಪಕ್ಷನಾರ ಆಗಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಅಫಿಲಿಯೇಷನ್. ವರ್ಕ್ ಪರ್ಫಾರ್ಮೆನ್ಸ್ ಸರ್, ನಾವು ನೋಡ್ತಾ ಇರೋದೇ ಮೇಯ್ನು ಮೋದಿನ ಸರ್, ಅಷ್ಟೇ. ನಾವು ನೋಡ್ತಾ ಇರೋದು ಒಂದು ಮನುಷ್ಯನ ಅಷ್ಟೇ. ನಮ್ಗೆ ಕಾಣಿಸ್ತಾ ಇರೋದೇ ಬರೀ ಅರ್ಜುನಿಗೆ ಹೆಂಗೆ ಅಕ್ಕಿದು ಒಂದೇ ಒಂದು ಕಣ್ಣು ಕಾಣಿಸೋ, ನಮಗೂ ಆ ವಯನ ಕಾಣಿಸ್ತಾ ಇರೋದು ಅಷ್ಟೇ. ಅಕ್ಕಿ ಬಾರ್ 400 ಪಾರ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದು ಒಂದು ಅವರ ಮೋದಿ ಎಕ್ಸ್ಪೀರಿಯನ್ಸ್ ಇದೆ. 45 ವರ್ಷ, 15 ವರ್ಷ RSS ಪ್ರಚಾರಕ್ಕಾಗಿದ್ದರು. ಆಮೇಲೆ 15 ವರ್ಷ ಸಾಮಾಜಿಕ ಜೀವನದಲ್ಲಿ ಸ್ಪೋಕ್ಸ್ ಪರ್ಸನ್ನು BJPಯಲ್ಲಿ ಆಗಿದ್ದರು. 15 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಳ್ಳೆಯ ಅನುಭವ ಇದೆ ದೇಶದ ಬಗ್ಗೆ, ಇದ್ರ ಬಗ್ಗೆ, ಜನಗಳ ಬಗ್ಗೆ ಭಾಳ ಕಾಳಜಿ ಇದೆ. ಅದಕ್ಕೆ ಮೋದಿ ಬರ್ಬೋದು. ನಾವು ಒಳ್ಳೇದು, ನಾವು ಯಾವತ್ತಿದ್ರೂ ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ. ಯಾಕೆ ಸರ್? ಕಾಂಗ್ರೆಸ್ ಅಂದರೆ ನಮಗೆ ಅದು 1947ಇಂದ ಬಂದಿತ್ತಲ್ಲ, ಆ ರಿಮೆಂಬೆನ್ಸಿಂದ ನಾವು ಯಾವತ್ತೂ ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ. ಕಾಂಗ್ರೆಸ್ ಗ್ಯಾರಂಟಿ ಹಂಗಾದ್ರೆ? ಹೌದು, ಗ್ಯಾರಂಟಿ. ಸಿದ್ದರಾಮಯ್ಯ ಇಸ್ ಅ ಪವರ್ಫುಲ್ ಮ್ಯಾನ್, ಈಕ್ವಲೆಂಟ್ ಟು ಮೋದಿನ ಚಾಲೆಂಜ್ ಮಾಡೋದೇ ಸಿದ್ದರಾಮಯ್ಯ. ಯಾರೂ ಮಾಡ್ತಾಯಿಲ್ಲ. ಕಾನ್ಸ್ಟಿಟ್ಯೂಷನ್ ಮೋದಿ, ಸಿದ್ದರಾಮಯ್ಯನಿಗೆ ಗೊತ್ತಿರುವಷ್ಟು ಮೋದಿಗೆ ಗೊತ್ತಿಲ್ಲ. ಅದು ಮಾತ್ರ ಐ ಕ್ಯಾನ್ ಗೋ ಟು ಚಾಲೆಂಜ್ ಫಾರ್ ದಿಸ್. ಯಾಕೆಂದರೆ ಅವರು ಲಾನಲ್ಲಿ ಈಸ್ ಎ ಒನ್ ಆಫ್ ದಿ ಬೆಸ್ಟ್ ಮ್ಯಾನ್ ಇನ್ ಇಂಡಿಯಾ. ಅವ್ರು ಚಾಲೆಂಜ್ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಇನ್ಯಾರೂ ಮಾಡ್ತಾಯಿಲ್ಲ. ಅವನ್ನ ಅಪ್ರಿಷಿಯೇಟ್ ಮಾಡ್ತೀವಿ, ಅವ್ರ ಪಾರ್ಟಿ ಬರಲಿ. ಹುಟ್ಟಿದಾಗಿಂದ ನಾನು ಕಾಂಗ್ರೆಸ್ ಹಾಕೇ ಇಲ್ಲ. ನಾವು
ಎಲ್ಲದಕ್ಕೂ ಆಪೋಸಿಟ್ ಯಾರು ಚೆನ್ನಾಗಿ ಒಳ್ಳೇದು ಮಾಡ್ತಾರೋ ಅವ್ರಿಗೆ ಆಗ್ತೈತೆ. ಏನು ಒಪಿನಿಯನ್ ಇಲ್ಲ, ಯಾರು ಬಂದು ಏನು ಮಾಡಲ್ಲ, ಯಾರು ಬಂದ್ರು ಅವ್ರು ಕಾಸು ಮಾಡ್ಕೋತ ಜನಗಳ ಬಗ್ಗೆ ಯಾರಿಗೂ ಏನೂ ಇಲ್ಲ, ಇದೇ ಪ್ರಾಬ್ಲಮ್. ಯಾಕೆ ಎಲ್ಲರೂ ಅಷ್ಟೇ, ನಾನು ಚಾಚಾ ಅಂತ ಹೇಳ್ತಾರೆ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ ಅಷ್ಟೇ. ರಾಮ ಮಂದಿರ ಬಳಿ ತರಕಾರಿ ಅಂಗಡಿ ಇದೆ, ತರಕಾರಿ ಅಂಗಡಿಗೆ ಹೋಗ್ತೀವಿ, ಅಲ್ಲಿ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇದೆ ಈಗ ಟ್ರೆಂಡು ಏನು ಟ್ರೆಂಡ್ ಇದೆ ಸರ್, ಎಲ್ಲ ಮೋದಿ ಮೇನಿ ಅಷ್ಟೇ ಸರ್. ಇಲ್ಲಿ ಬರೀ ವ್ಯಕ್ತಿ ಯಾರು ಅಂತ ಗೊತ್ತೇ ಇಲ್ಲ. PC ಮೋಹನ್ ಅಂದರೆ ಯಾರು ಗೊತ್ತೇ ಇಲ್ಲ ಏರಿಯಾದಲ್ಲಿ. ಬರೀ ಮೋದಿ ಮಕ ನೋಡಿ, ಮೋದಿ ಮಕ ನೋಡಿ, ನೀವು ಯಾಕೆ ಬಿಡ್ತೀರಾ? ಬೇಡ ನೀವು ಮೋದಿ ಒಬ್ಬರೇ ನೋಡ್ಕೊಳ್ಳಿ ಎಲ್ಲ. 25 ಜನ ಯಾವ್ದಕ್ಕೆ ಬಂದ್ರಿ ನೀವು? ಕೋವಿಡಲ್ಲಿ ಬಂದ್ರಾ? ಯಾವ್ದ್ರಲ್ಲಿ ಬಂದ್ರಿ? ಯಾವ್ದ್ರಲ್ಲಿ ಬಂದಿಲ್ವಲ್ಲ. ನಮಗೆ ಕೆಲಸ ಮಾಡೋದು ಬೇಕು ಸರ್. ಬೇರೆ ಬಿಟ್ಟಿ ಭಾಗ್ಯದ ಬಗ್ಗೆ ನಾವು ಮಾತಾಡ್ತಿಲ್ಲ ಸರ್, ಈ ಕ್ಷೇತ್ರದ ಬಗ್ಗೆ ಮಾತಾಡಿ ಸರ್. ಪ್ರಾಮಾಣಿಕವಾಗಿ ಹೇಳ್ತೀವಿ, ಯಾರು ಏನು ಕೆಲಸ ಮಾಡಿದಾರೆ ಹೇಳ್ಬಿಡಿ ಸರ್. ಒಳ್ಳೆ ಕೆಲಸ ಮಾಡಿದಾರ, ಕೆಟ್ಟ ಕೆಲಸ ಮಾಡಿದಾರ? ಜೂನ್ 4ನೇ ತಾರೀಕು ನೀವು ಇದೇ ರಿಪೋರ್ಟರ್ ಬನ್ನಿ, ನಾವು ಗೆದ್ದಿ ತೋರಿಸ್ತೀವಿ. ಒಳ್ಳೇದ್ ಮಾಡಿದ್ರೆ ಗೆಲ್ತಾರೆ, ಇಲ್ಲಾಂದ್ರೆ ಸೋಲ್ತಾರೆ. ಅದೇ ಹೌದು. ಏನು ಅವ್ರು ಬಂದೇ ಇಲ್ವಲ್ಲ, ನೋಡೇ ಇಲ್ವಲ್ಲ ನಾವು. ಎಸ್, ನಾವೀಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿಸುವಂತಹ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಹೆಚ್ಚು ಮತಗಳು ಕೂಡ ಬಂದಿತ್ತು. ಹಾಗಾದ್ರೆ ಬನ್ನಿ, ಈ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ನಾವೀಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶ್ರೀರಾಮ್ಪುರಕ್ಕೆ ಬಂದಿದ್ದೀವಿ. ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಈಗ MP ಎಲೆಕ್ಷನ್ನು, ಈ ಮನ್ಸೂರ್ ಅಲಿ ಖಾನ್ ಇದ್ದಾರೆ, PC ಮೋಹನ್ ಇದ್ದಾರೆ, ಯಾರು ಬೆಸ್ಟ್ ಅನಿಸುತ್ತೆ ಸರ್? ಇಲ್ಲಿ ಯಾವುದೇ ಇದ್ರೂ ಮೋದಿ ಅಲೆನೇ ಬರ್ತಾ ಇದೆ ಸರ್. ಇವರು ಕಾನ್ಸೆಷನ್ ಒಳಗೆ MP ನೋಡಿಬಿಟ್ಟು ಮತದಾರ ಯಾರೂ ಮಾಡಲ್ಲ. ಖಂಡಿತ ಇದು 100ಕ್ಕೆ 100 100% ಪ್ರಥಮರು ಯಾರಾಗಬೇಕಂದ್ರೆ ಮೋದಿ, ಓನ್ಲಿ ಮೋದಿ ಅಂತಾರೆ. ಆ ಮೋದಿ ವ್ಯಕ್ತಿ ನೋಡಿಬಿಟ್ಟು ಪ್ರಥಮರಿಗೆ ಮತದಾರನ ನೀಡ್ತೀವಿ. ಕಾಂಗ್ರೆಸ್ ವಿನ್ ಆಗುತ್ತೆ ಸರ್. ಯಾಕೆ ಹಿಂಗೆ? ಇಷ್ಟು ವರ್ಷದಲ್ಲಿ ಒಂದು ಸರಿನೂ PC ಮೋಹನ್ ಅವರು ಇಲ್ಲಿ ಬರಲೇ ಇಲ್ಲ. 2 ಸರಿ ವಿನ್ ಆಗಿದ್ದಾರೆ. ಒಂದು ಸರಿ ಯಾರು ಮೂತಿನೂ ಇಲ್ಲ, ಯಾವ ಫಂಕ್ಷನ್ಗೂ ಬರಲಿಲ್ಲ, ಏನೂ ಇಲ್ಲ. ನಮ್ಮ ದಿನೇಶ್ ಸಾಹೇಬ್ರಾದರೆ ಏನಕ್ಕಾದ್ರೂ ಒಂದು ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ಜೊತೆ ಯಾರು ಬರ್ತಾರೆ. ಈ ಸರಿ ಕಾಂಗ್ರೆಸ್ ಹೆಸರಲ್ಲಿ ಖಂಡಿತ. ಗಂಡಸರು ಹಾಕಲ್ಲ ಬಿಡಿ, ಹೆಂಗಸರು ಮಾತ್ರ ಹಾಕ್ಬೇಕು ಕಾಂಗ್ರೆಸ್ಗೆ. ಮತ್ತು ಅವ್ರಿಗೆ ಮಾತ್ರ ಎಲ್ಲ ಫ್ರೀ ಕೊಟ್ಟಿದ್ದೀರಾ, ಗಂಡಸರಿಗೆ ಏನು ಕೊಟ್ಟಿದ್ದೀರಾ ನೀವು? ಹೋಗಿ ಸ್ವಾಮಿ, ನೀವು ಹಾಕಲ್ಲ ಹಂಗಾರೆ? ಹಾಕಲ್ಲ, ಹಾಕಲ್ಲ. ನಿಮ್ಗೇನು ಯೂಸ್ ಆಗಿಲ್ಲ? ನಮ್ಗೇನು ಯೂಸೇ ಇಲ್ಲ. ಹೆಂಗಸರು 1.5 ಲಕ್ಷ ಸಂಬಳ ತಗೊತಾರೆ. ಅಮ್ಮ ಒಬ್ಳು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಬಸ್ ಫ್ರೀ, ಒಬ್ಬ ಮುತ್ಕ ಬಂದ್ಬಿಟ್ಟು 1 ರೂಪಾಯಿ 2 ರೂಪಾಯಿ ಎಣಿಸ್ಬಿಟ್ಟು ಬಾರ್ ಚಾರ್ಜ್ ಕೊಡ್ತಾರೆ. ಹೊಟ್ಟೆವರೆ ಹಾಕಿಲ್ವಾ? ನಾವು ಸಿದ್ದರಾಮಯ್ಯ ಅವ್ರು ನೋಡೇ ಓಟ್ ಹಾಕೋ. ಯಾಕೆ? ಸಿದ್ದರಾಮಯ್ಯ ಅವ್ರು ಭಾರಿ ಕೆಲಸ ಮಾಡಿದ್ದಾರೆ. ನಾವು ಕಾಲದಿಂದ ಕಾಂಗ್ರೆಸ್ಸಲ್ಲೇ ಇರೋದು, ನಾವು ಕಾಂಗ್ರೆಸ್ ಕೆಲಸ ಮಾಡ್ತೀವಿ ನಾವು. ಇಬ್ಬರೂ ಯಾರು ಬಂದ್ರೂ ಸರ್ಕಾರ ಅವ್ರವ್ರ ಫ್ಯಾಮಿಲಿ ಅವರು ನಡ್ಕೊಂಡು ಹೋಗ್ತಾರೆ. ಯಾರು ಏನು ಬಡವ್ರಿಗೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಟನ್ಪೇಟೆ ಬಂದಿದ್ದೀವಿ. ಇಲ್ಲಿನ ಜನರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಬಟ್ ನಮ್ಮ ಪ್ರಕಾರ BJP ಬಂದರೆ ಒಳ್ಳೇದು ಅಂತ. ಯಾಕೆ? ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲದಕ್ಕೂ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಷ್ಟೊಂದು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ಹಾಗಾದರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಪರ್ಟಿಕ್ಯುಲರ್ ಒಂದೇ ಜಾತಿಗಲ್ಲ, ಎಲ್ಲ ಜಾತಿಗೆ ನೋಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ. PC ಮಗನೇ ಯಾವಾಗ ಅವಾಗಿಂದ ಬರ್ತಾ ಇರೋದು ಅವರೇನೆ. ಮನ್ಸೂರ್ ಅಲಿ ಖಾನ್ ಎಲ್ಲ ಯಾರು ಬರಲ್ಲ. PC ಮಗನೇ ಕೆಲಸ ಎಲ್ಲ ಮಾಡಿದ್ದಾರೆ, ಮಾಡಬೇಕಾ? ಮಾಡಿಲ್ಲ ಸರ್, ಆದರೆ ಇರಿದ್ರು ಅವರೇನೆ ಬರ್ತಾ ಇರೋದು 2 ಸರಿಗೆ. ಯಾಕೆ ಗೊತ್ತಿಲ್ಲ ಸರ್. ನಾವು ಮೋದಿ ಅವ್ರಿಗೆ ನೋಡ್ಬಿಟ್ಟು ಓಟ್ ಹಾಕ್ತೀವಿ ಸರ್. ಯಾಕೆ? ಅವ್ರದ್ದು ಕೆಲಸಗಳು ಚೆನ್ನಾಗಿದೆ ಸರ್, ಅದಕ್ಕೋಸ್ಕರ. ಇಲ್ಲೇ ಕ್ಯಾಂಡಿಡೇಟ್ ನೋಡೋಕ್ಕಾಗಲ್ಲ ನಾವು. ದೇಶ ಮುಂದೆ ಏನಾಗಬೇಕು, ಎತ್ತಾಗಬೇಕು, ಅದನ್ನು ಯೋಚನೆ ಮಾಡಬೇಕು ಮನುಷ್ಯ. ಹಂಗಾಗಿ ಇಲ್ಲಿ ಬರ್ತಾರೆ, ಹೋಗ್ತಾರೆ, ತಿಂತಾರೆ, ಅದು ಸೆಕೆಂಡ್ರಿ. ಕೇಂದ್ರದಲ್ಲಿ ಆ ಮನುಷ್ಯನೇ ಬೇಕು. ಹಂಗಾಗಿ ಮೋದಿ ಬೇಕು. ಮೋದಿನೇ ಬೇಕು ಸರ್ ಕೇಂದ್ರದಲ್ಲಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ. ಮುಂದೆ ಅವರಿದ್ರೆ ಒಳ್ಳೆ ಅನುಕೂಲ ಇದೆ ದೇಶಕ್ಕೆ. ಇನ್ನು 60 ವರ್ಷದಿಂದ ಇದ್ದು ಇವ್ರೇನು ಮಾಡಿದ್ದಾರೆ ಅವ್ರು ನೋಡ್ಬೇಕಂತ ನಾವು. ಈ 10 ವರ್ಷದಿಂದ ಬಂದು ಎಷ್ಟು ಡೆವಲಪ್ ಆಗಿದೆ. ಇವತ್ತು ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಕರೆಂಟ್ ಬಿಲ್ ಕಟ್ಟಬೇಕಾದ್ರೆ ನಾವು ಹೋಗಿ ಕ್ಯೂನ ನಿಂತ್ಕೋಬೇಕಾಗಿ ಸರ್, ಹೌದಲ್ಲ? ಇವತ್ತು ನಾವು ಇರೋ ಜಾಗದಲ್ಲಿ ಕೆಲಸ ಆಗ್ತಾಯಿದೆ. ಇದೆಲ್ಲ ಅನುಕೂಲ ಮಾಡಿದ್ರು ಯಾರು? ಅವರು. ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನ್ಯೂಸ್ ಫಸ್ಟ್ ಮತದಾರರ ನಾಡಿಮಿಡಿತವನ್ನು ಅರಿಯುವಂಥ ಒಂದು ಪ್ರಯತ್ನ ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಕೇಂದ್ರದಲ್ಲಿ ಮೋದಿ ಇರಲಿ ಅನ್ನುವಂಥ ಅಭಿಪ್ರಾಯವನ್ನು ಕೆಲವರು ವ್ಯಕ್ತಪಡಿಸಿದರೆ, ಮತ್ತೆ ಹಲವರು ರಾಜ್ಯದಲ್ಲಿ ಬೇಕಾದ್ರೆ ಕಾಂಗ್ರೆಸ್ ಬರಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅಭ್ಯರ್ಥಿಗಳ ವಿಚಾರದಲ್ಲಿ PC ಮೋಹನ್ ಅವರು ಇನ್ನಷ್ಟು ಕೆಲಸ ಮಾಡಬೇಕಾಗಿತ್ತು, ನಾವು ಮೋದಿಯವರ ಮುಖ ನೋಡ್ಕೊಂಡು ಮತ ಹಾಕ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಮಗದೊಂದು ಕಡೆ
ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಹೊಸದಾಗಿ ಸ್ಪರ್ಧೆ ಮಾಡಿರುವಂಥದ್ದು, ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಒಂದಂತೂ ಇಲ್ಲಿ ಸ್ಪಷ್ಟ, ಮತದಾರರು ತಮ್ಮದೇ ಆದಂಥ ಒಂದು ಗುಪ್ತವಾಗಿ ಕೂಡ ಅಭಿಪ್ರಾಯವನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆದರೆ ಯಾರಿಗೆ ಮತ ಚಲಾಯಿಸ್ತೇವೆ ಅನ್ನುವಂಥ ಅಭಿಪ್ರಾಯಕ್ಕೆ ಚುನಾವಣಾ ಫಲಿತಾಂಶ ದಿನ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ನ್ಯೂಸ್ ಅಂದರೆ ನ್ಯೂಸ್ ಫಸ್ಟ್, ನೋಡ್ತಾ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.